ಅಥವಾ ಯಾರೇ ವ್ಯಕ್ತಿ ಆದರೂ ಕೂಡ ಮಕ್ಕಳ ಅನ್ನಕ್ಕೆ ಕಲ್ಲು ಹಾಕುವಂಥ, ಅದಕ್ಕೆ ಕನ್ನು ಹಾಕುವಂಥ ಕಾನೂನುಬದ್ಧವಾಗಿ ಕೂಡ ನೀವು ಎಲ್ಲವನ್ನೂ ಕೂಡ ಸೌಲಭ್ಯ ಪಡಿತಾ ಇದ್ದೀವಿ. ಖಂಡಿತ. ಅಂದರೆ ಕಾನೂನು ಸಮರ ಎಲ್ಲರೂ ಮುಂದುವರಿಸ್ತೀರಾ ಸರ್ಕಾರದ? ಇಲ್ಲ, ಕಾನೂನು ಸಮರ ಮುಂದುವರಿಸಲ್ಲ. ನಾನು ಕಾನೂನು ಸಮರ ಮುಂದುವರಿಸಲ್ಲ, ಅವರ ಕಾಲಿಗೆ ಅಡ್ಡ ಬೀಳುವುದಿಲ್ಲ. ನಾನು ಜನರ ಬಳಿಗೆ ಹೋಗ್ತೇನೆ. ಇಷ್ಟು ದಿವಸ ಜನರೇ ಕೊಟ್ಟಿರುವಂಥದ್ದು ಜನರೇ ಕೊಡಬೇಕು. ಇಂಥ ಸಂಸ್ಥೆಯನ್ನು ಒಂದು ಜನರ ಆಧಾರದ ಮೇಲೆ ನಾನು ಬೆಳೆಸಬೇಕು. ಆವಾಗಲೇ ಅದಕ್ಕೆ ಇನ್ನಷ್ಟು ಮಹತ್ವ ಬರೋದು. ಕಳೆದ 37 ವರ್ಷಗಳಿಂದಲೂ ನಾನು ಆ ಸಂಸ್ಥೆ ನಡೆಸಬೇಕಾದ್ರೆ ಏನೇನು ಬೇಕಾಗಿದೆಯೋ ಅದನ್ನು ಜನರ ಹತ್ರ ಕೇಳಿದ್ದೇವೆ. ಜನರ ಹತ್ರ ಹೋಗೋದಿಲ್ಲ ನಾವೀಗ, ಜನರನ್ನು ಬರಲಿ ಕೇಳ್ತೇವೆ ನಾವು. ನೀವು ನಮ್ಮ ಸಂಸ್ಥೆಗೆ ಬನ್ನಿ, ಸಂಸ್ಥೆಯನ್ನು ನೋಡಿ, ನಿಮಗೆ ಅದು ಸಮಾಧಾನ ಅಂತ ಆದರೆ, ಇದು ಒಳ್ಳೆಯದು ಅಂತ ಆದರೆ ನೀವು ಸಾಕಾರ ಮಕ್ಕಳಂದರೆ ದೇವರಿಗೆ ಅನ್ಯಾಯ ಮಾಡ್ತಾರೆ. ಇನ್ನು ಯಾವುದಕ್ಕಿಂತ ಅತ್ಯಂತ ಪ್ರಮುಖವಾದ ದಾನ ಅಂದರೆ ಅನ್ನ. ಮನುಷ್ಯನಿಗೆ ಸಮಾಧಾನ ಆಗೋದು ಅದಕ್ಕೋಸ್ಕರ ಅನ್ನದಾನವನ್ನು ನಾವು ಅಲ್ಲಿ ನಾವು ಅದರ ಜೊತೆಯಲ್ಲಿ ವಿದ್ಯಾದಾನ, ಆ ಮಕ್ಕಳು ಜ್ಞಾನ ಪಡ್ಕೊಂಡು ಬರಬೇಕು. ಯಾರು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಾನು ಅಹಿಂದದ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರ, ಆ ಶಾಲೆಯಲ್ಲಿರುವಂಥ ಮಕ್ಕಳಲ್ಲಿ 94% ಅಹಿಂದದ ಮಕ್ಕಳು. 94% ಅವರಿಗೆ ಹೊಟ್ಟೆಗೆ ಹೊಡಿಲಿಲ್ಲ ಇವರು. ಅಂದರೆ ಇವರು ಯಾವುದೋ ನಾಟಕ ಮಾಡ್ತಾರೆ, ಯಾವುದೋ ಪ್ರಚಾರಕ್ಕೋಸ್ಕರ ಅದನ್ನು ಗಿಟ್ಟಿಸ್ಕೊಳ್ತಾರೆ ಅಂತ ಹೇಳುವಂಥದ್ದು ನಮಗೆ ಕಾಣ್ತದೆ. ಅದಕ್ಕೋಸ್ಕರ ಅನ್ಯಾಯ ಮಾಡ್ತಾ ಇರುವಂಥ, ಅಧರ್ಮದಲ್ಲಿ ನಡ್ಕೊಳ್ತಾ ಇರುವಂಥ ಈ ರೀತಿ ಯಾರಿಗೂ ಅನ್ಯಾಯ ಮಾಡಬಾರ್ದು. ನನಗೆ ರಾಜಕೀಯ ವಿರೋಧಿ ಆದರೆ ನಾವು ಅವ್ರಿಗೆ ಹೇಳಿದೆ, ಬನ್ನಿ, ನಾವು ಅಖಾಡಕ್ಕೆ ಬನ್ನಿ, ನಾವು ಹೋರಾಟ ಮಾಡೋಣ, ಮಕ್ಕಳ ಜೊತೆಯಲ್ಲಿ ಮಾಡಿಬಿಟ್ಟು, ಮಕ್ಕಳು ಅನ್ಯಾಯ ಮಾಡಲಿಲ್ಲ.